ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ಮಾಡಲು ಇಲ್ಲವೇ ತಪವನ್ನು ಮಾಡಲು ಇಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲು ಇಲ್ಲವೇ ತಪವನ್ನು ಮಾಡಲಿಲ್ಲವೇ ಅಂತ ತಿಳಿದುಕೊಂಡು ಭಕ್ತನಾಗಿರುವಂಥ ವ್ಯಕ್ತಿಗೆ ಗುರುಗಳು ನೀನು ಪುಣ್ಯಪ್ರಾಪ್ತಿ ಆಗಬೇಕು ಅಂತಂದರೆ, ನಿನಗೆ ನಿಜವಾದ ಸುಖ ಸಿಗಬೇಕಾಗಿತ್ತು ಅಂದರೆ ನೀನು ಒಂದಿಷ್ಟು ತಪಸ್ಸು ಮಾಡು. ಶರೀರ, ವಾಣಿ ಮತ್ತು ಮನಸ್ಸು ಈ ಮೂರರ ಕೂಡ ತಪಸ್ಸು ಮಾಡಿದೆ ಅಂದರೆ ನಿನಗೆ ಪುಣ್ಯಪ್ರಾಪ್ತಿ ಆಗುತ್ತೆ ಅಂತ ಹೇಳಿದರು. ಯಾವ ರೀತಿ ಮಾಡೋದು ಶರೀರ ತಪಸ್ಸು ಅಂತ ಕೇಳಿದರೆ ಅವರು ನಿನ್ನೆ ಹೇಳಿದರು, ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣರ ಸೇವೆ, ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲು ಇಲ್ಲವೇ ತಪವನ್ನು ಮಾಡಲು ಇಲ್ಲವೇ. ಇಲ್ಲಿ ಗುರು ಭಜನೆ ಯಾಕೆ ಮಾಡಬೇಕು? ಗುರು ಭಜನೆಯಿಂದ ಭಕ್ತನಿಗೆ ಆಗುವ ಲಾಭ ಏನು? ಅದಕ್ಕೆ ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ತನ್ನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದು ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ಗುರುವಿನ ಉಪಕಾರ ಸ್ಮರಣೆಯನ್ನು ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಸ್ತುತಿ ಮಾಡ್ತಾ ಇದ್ದಾಳೆ. ಭಾಳ ಜನರು ಕೇಳುತ್ತಿರ್ತಾರೆ, ಗುರುಗಳಿಂದ ಏನು ಲಾಭ, ನಮಗೇನು ಮಾಡಿದ್ದಾರೆ ಅಂತ ಕೇಳಿದರೆ, ಈ ಅಕ್ಕನ ಸಂದೇಶವನ್ನು ನಾವೆಲ್ಲರೂ ಚಾಚೂ ತಪ್ಪದೆ ಶ್ರವಣ ಮಾಡಿದಾಗ ಗುರುವಿನ ಉಪಕಾರ ಸ್ಮರಣೆ ಏನು ಅಂತ ಗುರುತಾಗ್ತದೆ. ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಇವತ್ತು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಸಾಕಷ್ಟು ಜನ ಜಂಗಮ ಒಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ಮತ್ತು ಕೆಲವು ಗೃಹಸ್ಥರಿಗೆ ಶಿವದೀಕ್ಷೆಯನ್ನು ಗುರುಗಳು ಮಾಡಿರುವಂಥವರಾಗಿದ್ದಾರೆ. ಇದರ ಉದ್ದೇಶ ಏನದ ಅಂತ ಕೇಳಿದರೆ, ಈ ಮನುಷ್ಯ ಶರೀರದ ಸಫಲತೆ ಆಗಬೇಕಾದರೆ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಗುರುವರನ ಒಲವಿಲ್ಲದೆ ಏನನ್ನೋದಲು ದೊರಕೊಳ್ಳಲರಿಯದು ಸಮ್ಯಜ್ಞಾನ. ಶಾಸ್ತ್ರ ಹೇಳುತ್ತದೆ, ನಿನಗೆ ಜ್ಞಾನ ಆಗಬೇಕು ಅಂತಂದರೆ ಗುರು ಅತ್ಯವಶ್ಯಕತೆ ಬೇಕು. ಗುರುವಿಲ್ಲದ ಎಂತಪ್ಪ ಪುರುಷರಿಗೆ ಮುಕ್ತಿ ಸಮನಿಸದು. ಸುಖ, ಶಾಂತಿ, ನೆಮ್ಮದಿ ಸಿಗಬೇಕಾಗಿತ್ತು ಅಂದರೆ ನೀನು ಗುರು ಸನ್ನಿಧಾನಕ್ಕೆ ಹೋಗಲಿಕ್ಕೆ ಬೇಕು. ದೇವತೆಗಳಿಗೆ ಗುರು ಇದ್ದಾನೆ, ರಾಕ್ಷಸರಿಗೂ ಗುರು ಇದ್ದಾನೆ. ದೇವತೆಗಳಿಗೆ ಬೃಹಸ್ಪತಿ ಆಚಾರ್ಯ ಗುರು, ರಾಕ್ಷಸರಿಗೆ ಶುಕ್ರಾಚಾರ್ಯ ಗುರು. ಇನ್ನು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಗುರು ಇರಲಾರದನೆ ನಾನು ಏನೆಲ್ಲ ಸಾಧಿಸ್ತೀನಿ ಅಂದರೆ ಅದು ಸಮಂಜಸ ಆಗೋದಿಲ್ಲ. ನಿಜವಾದ ಶಾಂತಿ, ಸುಖ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ನಾವು ನರರು ಅಂತಕ್ಕಂಥ ಭಾವದಿಂದ ನಾವು ಕುಳಿತುಕೊಂಡಿದ್ದೇವೆ. ನಮ್ಮನ್ನು ನಾವು ತಿಳಿದುಕೊಂಡಿವೆ ಅಂದರೆ ನಾವು ದೇವರಾಗಲಿಕ್ಕೆ ಬರುತ್ತದೆ. ದೇವರಾಗೋದು, ದೆವ್ವಾಗೋದು ನಮ್ಮ ಕೈಯೊಳಗನೇ ಅದ. ನಾವು ದೇವರಾಗಬೇಕು ಅಂತ ಇಚ್ಛೆ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಬೇಕು. ಗುರು ಭಜನೆಯನ್ನು
ಗುರು ಸೇವೆಯನ್ನು, ಗುರು ಚಿಂತನೆಯನ್ನು, ಗುರುಗಳ ವಿಚಾರದ ಶ್ರವಣವನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡಲಿಕ್ಕೇ ಬೇಕು. ನನಗೆ ಗುರು ಬೇಕಿಲ್ಲ ಅಂತ ಅಂದರೆ ಅವನಿಗೆ ಸದ್ಗತಿ ಇಲ್ಲ. ಹೆಂಗ ಸಮುದ್ರದ ನೀರು ಸಾಕಷ್ಟು ಅದ, ಅದು ಕುಡಿಯೋಕ್ಕೆ ಬರ್ತದೇನೋ ಅಂತ ಕೇಳಿದರೆ ಕುಡಿಯೋಕ್ಕೆ ಬರಂಗಿಲ್ಲ, ಅದು ವಯ ಬರಬೇಕದು. ಅದು ಮೇಘಗಳ ದ್ವಾರ ಆಕಾಶಕ್ಕೆ ಹೋಗಿ ಮೇಘವಾಗಿ ಮೋಡವಾಗಿ ಮಳೆ ಸುರಿದಾಗ ಭೂಮಿ ಮೇಲೆ ಹರಿಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಆ ನೀರು ನಾವು ಕುಡಿಲಿಕ್ಕೆ ಬರುತ್ತದೆ. ಡೈರೆಕ್ಟಾಗಿ ನಾವು ಸಮುದ್ರದ ನೀರನ್ನೇ ಕುಡಿತೀವಿ ಅಂದರೆ ನಿನಗೆ ವಾಂತಿ ಭೇದಿಯಾಗಿ ಶರೀರ ಶಿಥಿಲಾಗಿ ಸಾವು ಸಂಭವಿಸ್ತಾ ಇದೆ. ಅದಕ್ಕೆ ಡೈರೆಕ್ಟ್ ನೀನು ಸಮುದ್ರದ ನೀರು ಕುಡಲಿಕ್ಕೆ ಬರಂಗಿಲ್ಲ, ಅದು ಮೇಘದ್ವಾರವಾಗಿ ಬೀಳಬೇಕು. ಅದರಂತೆ ಮುಕ್ತಿಯ ಸುಖ, ಸದ್ಗತಿ, ಶಾಂತಿಯನ್ನು ನೀನು ಪಡೆದುಕೊಳ್ತೀನಿ ಅಂತ ಅಂದೆ ಅಂದರೆ ನೀನು ಭಾಳ ಓದಿನ್ರಿ ಸ್ವಾಮಿಗಳೇ. ನಾನು ಕೆಲವ್ರು ಅಂತಿರ್ತಾರೆ ಭಾಳ ಉದ್ದ ಡಿಗ್ರಿ ಬರ್ತದೆ ನನಗೆ, ಎಲ್ಲ ಭಾಷೆಗಳು ಬರ್ತಾವ, ಭಗವದ್ಗೀತಾ, ಭಾಗವತ, ವೇದ, ಪುರಾಣ, ಇತಿಹಾಸ ಎಲ್ಲ ತಿರುವಿ ಹಾಕಿಬಿಟ್ಟಿನಿ ನಾನು, ಎಲ್ಲ ಓದಿ ಬಿಟ್ಬಿಟ್ಟಿನ ಅಂತ ಅವನು ಹಿಡ್ಕೊಂಡಿಲ್ಲ ಅಂತಾನೆ, ಓದಿ ಬಿಟ್ಬಿಟ್ಟನಂತವನು. ಕೆಲವ್ರಿಗೆ ನೋಡಬೇಕು ಓದೋ ಚಟ ಇರ್ತದೆ. ಹೆಂಗಿರ್ತದ ಅಂದರೆ ಒಂದು ಪುಸ್ತಕ 1000 ಪುಟದ ಪುಸ್ತಕ ಕೊಟ್ಬಿಟ್ರೆ ರಾತ್ರಿ ಕುಂತ ಅಂದರೆ ಮುಂಜಾನೆ ಎದ್ದೇಳೋದ್ರೊಳಗೆ ಲಾಸ್ಟ್ ಪುಟಕ್ಕೆ ಬಂದಿರ್ತಾನೆ. ನೋಡೋದೇ ತಿರುವಿ ಹಾಕದೆ ಹೆಂಗ ಅಂತ ಕೇಳಿದರೆ ಆ ಒಂದು ಅಕ್ಷರದ ಜ್ಞಾನನೂ ಅವನಿಗಿಲ್ಲ. ಯಾರೋ ಬೆಣ್ಮಗಳು ರಂಗೋಲಿ ಹಾಕಕತ್ತಿದ್ಲು, ಒಂದು ಸಂಭ್ರಮ ನಡೆದಿತ್ತು, ಅಂಗಳ ತುಂಬೆಲ್ಲ ರಂಗೋಲಿ ಹಾಕಿಬಿಡ್ತೀನಿ, ಬೆಳತನಕ ರಂಗೋಲಿ ಹಾಕ್ತೀನಿ ಅಂತ ಹಾಕಿದ್ಲು. ಎಲ್ಲರೂ ಏನು ಮಾಡ್ತಾರೆ, ರಂಗೋಲಿ ಹಾಕ್ಯಂತ ಹಿಂದಕ್ಕೆ ಹೋಗ್ತಾರೆ, ಹಿಂದಕ್ಕೆ ಮರೆಗೆ ಹೋಗ್ತಾರೆ. ಆ ತಾಯಿ ಏನು ಮಾಡಿದ್ಲು ಅಂದ್ರೆ ರಂಗೋಲಿ ಹಾಕ್ಯಂಡು ತಾನೇ ನೋಡ್ಕೊಂತ ಮುಂದಕ್ಕೆ ಮರೆಗೆ ಹೋದ್ಲು. 1 ಕಿಲೋಮೀಟ್ರ್ ಉದ್ದ ರಂಗೋಲಿ ಹಾಕಿದ್ಲು, ಬೆಳಕು ಹರಿತು. ಇನ್ನೇನು ಮಂದಿ ಬರ್ತಾರ, ನನ್ನ ರಂಗೋಲಿ ನೋಡ್ತಾರಂತ ಒಳ್ಳೆ ನೋಡ್ತಾಳೆ, ಎಲ್ಲ ಸಾಪಾಗಿತ್ತು. ಯಾರು ಮಾಡ್ಯಾರ ಇದನ್ನ ಸಾಪ ಅಂತ ವಿಚಾರ ಮಾಡಿದರು. ಓಹೋ, ನಾನೇ ಹಿಂದಕ್ಕೆ ಹೋಗ್ಬೇಕಾಗಿತ್ತು, ಮುಂದಕ್ಕೆ ಬಂದುಬಿಟ್ಟೀನಿ ಅಂತ. ಅದರಂಗ ಭಾಳ ಪುಸ್ತಕ ಓದ್ದವರು ಹೆಂಗಿರ್ತಾರ ಅಂತ ಕೇಳಿದರೆ ಆ ಎಮ್ಮ ರಂಗೋಲಿ ಹಾಕಿದಂಗೆ ಇರ್ತದೆ. ಪುಟ ತಿರುವಿ ಹಾಕೋದು ಗುರ್ತದ, ಆ ಪುಟದೊಳಗೆ ಏನು ಮಹತ್ವದ ಅಂತ ಗುರ್ತಿಲ್ಲ. ಅದಕ್ಕೆ ಗುರು ಸನ್ನಿಧಾನಕ್ಕೆ ಹೋದರೆ ಒಂದೊಂದು ಅಕ್ಷರದ ಮಹತ್ವವನ್ನು ನಿನಗೆ ತಿಳಿಸಿದಾಗ, ನೀನು ಅದನ್ನು ಅರಗಿಸಿಕೊಂಡಾಗ ನಿನಗೆ ಸಂತೃಪ್ತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಅದಕ್ಕೆ ಗುರು ಬೇಕು. ಗುರುವಿಲ್ಲದೆ ಎಂತಪ್ಪ ಪುರುಷರಿಗೆ ಮುಕ್ತಿ ಸಮನಿಸದು, ಇದು ಶಾಸ್ತ್ರದ ನಿಯಮ. ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ನರರಾಗಿದ್ದೀವಿ ನಾವು, ನೀನು ಹರ. ಇವತ್ತು ಜಂಗಮ ಒಟುಗಳಿಗೆ ಅವು ಸುಮ್ಮನೆ ಒಟುಗಳು ಅಂತ ಅಂತಿದ್ರು, ಇವತ್ತು ಪಕ್ಕ ಒಟುಗಳಾದವು. ಯಾಕಂದ್ರೆ ಅಸ್ತಮಸ್ತಕ ಸಂಯೋಗ, ಅವಕ್ಕೆ ಲಿಂಗ ದೀಕ್ಷಾ, ಶರೀರ ಶುದ್ಧಿ, ಮಂತ್ರ ದೀಕ್ಷಾ, ಇವು ಎಲ್ಲ ಮಾಡಿ ಏನದ ಅಂತ ಕೇಳಿದರೆ ಕೈಯೊಳಗೆ ಒಂದು ದಂಡ ಕೊಟ್ಟು ನೀನು ಗುರುವಿಗೆ ಇದೇ ಪ್ರಕಾರವಾಗಿ ಸದಾವಕಾಲ ಸೇವೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂಥ ನಿಯಮವನ್ನು ಕಲಿಸಿಕೊಟ್ಟರು. ಮನುಷ್ಯನಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಇದನ್ನು ನೀನು ಸದಾವಕಾಲ ಸ್ಮರಣೆಗೆ ತೆಗೆದುಕೊಂಡು ಬಾ. ನರ ಹೋಗಿ ಹರ ಆಗಬೇಕು ಅಂತಂದರೆ ನೀನು ಸದಾವಕಾಲ ಗುರು ಮತ್ತು ದೇವರ ಧ್ಯಾನವನ್ನು ನೀನು ಮಾಡಬೇಕು. ಯಾವುದರ ಧ್ಯಾನ ಮಾಡುತ್ತೋ ಅದೇ ನೀನಾಗುತ್ತೆ. ಸಂಸಾರದ ಧ್ಯಾನ ಮಾಡಿದರೆ ಸಂಸಾರದ ಸ್ವರೂಪನೇ ಆಗುತ್ತೆ. ನೀನು ಗುರುವಿನ ಧ್ಯಾನ ಮಾಡಿದರೆ ಗುರುವಿನ ಅನುಗ್ರಹವನ್ನು ನೀನು ಪಡೆದುಕೊಳ್ತಾ ಇದ್ದಿ. ಬೆಂಕಿಯನ್ನು ನೋಡಲಿಕ್ಕೆ ಹೋದಂಥ ಕಟ್ಟಿಗೆ ಹೆಂಗ ಬೆಂಕಿಯೇ ಆಯಿತೋ, ಸಮುದ್ರವನ್ನು ನೋಡಲಿಕ್ಕೆ ಹೋದಂಥ ಉಪ್ಪಿನ ಗೊಂಬೆ ಸಮುದ್ರ ಸ್ವರೂಪವೇ ಆಯಿತು. ಅದರಂಗ ನೀನು ಗುರುಸೇವೆಯನ್ನು, ಗುರುಚಿಂತನೆಯನ್ನು, ಗುರುಧ್ಯಾನವನ್ನು, ಗುರುವಿನ ಆಜ್ಞಾ ಪ್ರಕಾರದ ವಚನಗಳನ್ನು
ನೀನು ಸದಾವ ಕಾಲ ಪಾಲನೆ ಮಾಡುತ್ತಿದ್ದಿ ಅಂತಂದರೆ ನೀನು ಗುರುಸ್ವರೂಪನೇ ಆಗುತ್ತೆ. ತನ್ನಂತೆ ಮಾಡಿಕೊಂತಾನ ಗುರು, ಉಳಿದವ್ರು ಯಾರು ಮಾಡಿಕೊಳ್ಳಂಗಿಲ್ಲ. ಉಳಿದವರು ನೀನು ಬೇರೆ ನಾನು ಬೇರೆ ಅಂತಾರೆ ಹೊರತು ನೀನು ನನ್ನಾತ್ಮ ಸ್ವರೂಪ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಗುರು ಒಬ್ಬನೇ. ಉಳಿದವ್ರ ಹತ್ರ ಹೋದರೆ ಅವರು ನೀನು ಭಕ್ತನಾಗಿರು, ನಾನು ಮಹೇಶನಾಗಿರುತ್ತೀನಿ ಅಂತ ಹೇಳ್ತಾರೆ ಹೊರತು ಇಲ್ಲಿ ಗುರು ಇವತ್ತು ವಟುಗಳಿಗೆ ದೀಕ್ಷೆ ಮಾಡಿದ ಮೇಲೆ ಕರುಣಪ್ರಸಾದ ಕೊಟ್ಟು ದಶವಿಧ ವಿಧಾನಗಳನ್ನು ಮಾಡಿ ಅಲ್ಲಿ ಕೊನೆಗೇನದ ಅಂತ ಕೇಳಿದರೆ ನಾನೇ ನೀನು ನೀನೇ ನಾನು ಅಂತಕ್ಕಂಥದ್ದನ್ನು ಉಪದೇಶ ಮಾಡಿ ಅವರನ್ನು ಹರಸ್ವರೂಪರನ್ನಾಗಿ ಮಾಡ್ತಾ ಇದ್ದಾನೆ ಗುರು. ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಬಂಧನ, ಭವ ಅಂದರೆ ಏನದ ಅಂದರೆ ಹುಟ್ಟೋದು ಮತ್ತು ಸಾಯುವುದು. ಇದಕ್ಕೆ ಶಾಸ್ತ್ರದಲ್ಲಿ ಭವ ಅಂತ ಕರೀತಾರೆ. ಈ ಭವಬಂಧನ ಹುಟ್ಟೋದು ಸಾಯೋದು ಬಂದ್ ಮಾಡಬೇಕು ಅಂದರೆ ಎಲ್ಲಿಗೆ ಹೋಗಬೇಕು? ಏನಾದರೂ ಆರೋಗ್ಯ ಕೆಟ್ಟಿತ್ತು ಅಂತಂದರೆ, ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂದರೆ ನಾವು ವೈದ್ಯರ ಹತ್ರ ಹೋಗ್ತೀವಿ. ಜೀವನನೇ ಏರುಪೇರಾಗಿತ್ತು ಅಂದರೆ ಈ ಡಾಕ್ಟರ್ ಏನು ಮಾಡೋಂಗಿಲ್ಲ, ಭವರೋಗ ವೈದ್ಯ ಗುರು. ಈ ಭವರೋಗಕ್ಕೆ ಔಷಧ ಕೊಡೋವನು ಗುರು ಒಬ್ಬನೇ. ಅದಕ್ಕೆ ಶಂಕರ ಭಗವತ್ಪಾದರು ಶತಶ್ಲೋಕಿ ನಾಮಕ ಗ್ರಂಥದಲ್ಲಿ ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೋ ಸದ್ಗುರೋರ್ ಜ್ಞಾನದಾತು ಅಂತ ಹೇಳಿದ್ದಾರೆ. ಭೂಮಿ ಮೇಲೆ ಅನ್ನದಾನ, ಗೋದಾನ, ಭೂದಾನ, ಕನ್ಯಾದಾನ, ಹಣದ ದಾನವನ್ನು ಮಾಡ್ತಕ್ಕಂಥ ದಾನಿಗಳು ಪ್ರಪಂಚದಲ್ಲಿ ಸಾಕಷ್ಟು ಜನ ಸಿಗುತ್ತಾರೆ. ಆದರೆ ಜ್ಞಾನವನ್ನು ದಾನ ಮಾಡ್ತಕ್ಕಂಥವನು ಗುರು ಒಬ್ಬನೇ. ಗುರು ಒಬ್ಬನೇ ಅವನು. ಅದಕ್ಕೆ ಅವನು ಸಮಾನ ಯಾರೂ ಇಲ್ಲ. ಗುರು ಸರಿ ಯಾರ್ಯಾರಿಲ್ಲ, ಗುರು ಪಾದವೇ ಮೂಜಗವೆಲ್ಲ, ತಂಗಿ ನಂಬವ್ವ ಇದು ಸುಳ್ಳಲ್ಲ, ಗುರುದ್ರೋಹಿಗಳಿಗೆ ಗತಿ ಇಲ್ಲ. ಇಲ್ಲಿ ಏನದ ಅಂತ ಕೇಳಿದರೆ ಗುರು ಸರ್ವಸ್ವ, ಸರ್ವಶ್ರೇಷ್ಠ. ಅದಕ್ಕೆ ಅವನಿಗೆ ದೃಷ್ಟಾಂತ ಕೊಡಲಿಕ್ಕೆ ಬರಂಗಿಲ್ಲ. ಗುರು ಹೆಂಗದನಪ್ಪ ಅಂತ ಕೇಳಿದರೆ ಆ ಊರಾಗ ಇದನಲ್ಲ, ಆ ವ್ಯಕ್ತಿ ಹೆಂಗದನ ಅಂದರೆ ಉದಾಹರಣೆ ಅಲ್ಲ ಅದು. ಗುರು ಹೆಂಗದನ ಅಂದರೆ ಗುರುವಿನಂಗನೇ ಅದನ ಅಂತ ಹೇಳಬೇಕು. ತ್ರಿಮೂರ್ತಿಗಳಿಗೂ ಅತೀತನಾಗಿರ್ತಕ್ಕಂಥವನು ಗುರು. ಅದಕ್ಕೆ ಒಂದು ವಚನದೊಳಗೆ ಬರೀತಾರೆ, ವಾರಿದಿಗೆ ಸಮವೆನಲು ಬಾರದು ಕಾರಣದು ತಾಂ ಲವಣಮಿರ್ಪದು, ಮೇರುವಿಗೆ ಸಮವೆನಲು ಕೇಳದು ಜಾಡ್ಯವಿರುತಿಹುದು, ಮಾರಹರ ವಿಷಕಂಠನಿರಲಿಕ್ಕೆ ಮೂರು ಲೋಕದೊಳುಪಮೆಯಿಲ್ಲವು ಚಾರುಗುರು ಶಿವಪುತ್ರ ದೇವನ ಪಾದ ಪಂಕಜಕ್ಕೆ. ಒಂದು ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ, ವಾರಿದಿಗೆ ಸಮವೆನಲು ಬಾರದು. ವಾರಿದಿ ಅಂದರೆ ಸಮುದ್ರ. ಗುರು ಮೂರುವರೆ ಮಳ ಶರೀರದಿಂದ ಕೂಡಿಕೊಂಡಾನ. ಸಮುದ್ರ ವಿಶಾಲದ, ವಿಶಾಲ ಸಮುದ್ರದ ಅಂತ ಅಂದರೆ ಮತ್ತು ಗುರು ಸಣ್ಣವನಾಗ್ತಾನ, ಸಮುದ್ರ ದೊಡ್ಡದಾಗ್ತದಲ್ಲ ಅಂತ ಕೇಳಿದರೆ ಸಮುದ್ರದಲ್ಲಿ ಉಪ್ಪದ, ಗುರುವಿನ ಕಂಠದಲ್ಲಿ ಅಮೃತದ. ಅಮೃತದ. ಅದಕ್ಕೆ ನಿಜಗುಂಡ್ರು ಶ್ರೀಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತ ಹೇಳ್ತಾರೆ. ಗುರು ವಚನಕ್ಕಿಂತ ಅಮೃತ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ. ನಮ್ಮ ಭವರೋಗ ಕಳಿಬೇಕು ಅಂದರೆ ಗುರು ವಚನವೇ ಆಧಾರ, ಅದು ಅಮೃತ. ಅದಕ್ಕೆ ಸಮುದ್ರಕ್ಕೆ ಸಮ ಅನ್ನಕ್ಕೆ ಬರಂಗಿಲ್ಲ. ಅಲ್ಲಿ ಉಪ್ಪದ, ಇಲ್ಲಿ ಅಮೃತ ಅದ. ಮೇರುವಿಗೆ ಸಮವೆನಲು ಕೇಳದು ಜಾಡ್ಯವಿರುತ್ತಿಹದು. ಏನು ಸ್ವಾಮಿ, ಮಹಾಮೇರು ಪರ್ವತ ಆಕಾಶದಷ್ಟು ಎತ್ತರದ, ನಿಮ್ಮ ಗುರು ಮೂರುವರೆ ಮಳ ಶರೀರದಿಂದ ಕೂಡಿಕೊಂಡಾನ. ಆ ಮಹಾಮೇರು ಪರ್ವತ ಎಲ್ಲಿ, ನಿಮ್ಮ ಗುರು ಎಲ್ಲಿ ಅಂತ ಕೇಳಿದರೆ ಮಹಾಮೇರು ಪರ್ವತ ಎಷ್ಟೇ ದೊಡ್ಡದಿದ್ರೂ ಸಹಿತ ಅದು ಜಡ ಐತೆ. ಗುರು ಚೇತನಿದಾನ. ಜಡ ಅಂತ ಎದಕ್ಕೆ ಕರೀತಾರೆ? ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಶಾಸ್ತ್ರದ ಲಕ್ಷಣ. ಜಡ ಅಂದರೆ ತನ್ನ ಜ್ಞಾನನೂ ಇಲ್ಲ, ಇನ್ನೊಬ್ಬರ ಜ್ಞಾನನೂ ಇಲ್ಲದಕ್ಕೆ ಜಡ ಅಂತ ಕರೀತಾರೆ. ಈ ಮೈಕಿಗೆ ಸ್ವಾಮಿಗಳು ಪ್ರವಚನ ಮಾಡ್ತಾರಂತನೂ ಗುರ್ತಿಲ್ಲ, ಹುಡುಗರು ಕುಣ್ಯಾಕತ್ಯಾರಂತನೂ ಗುರ್ತಿಲ್ಲ.
ಇನ್ನು ಯಾರಾದರೂ ಬಂದು ನಾಟಕ ಮಾಡಕತ್ತಾರ ಅಂತ ಗುರ್ತಿಲ್ಲ. ಇದೇನಂತದ, ನೀ ಏನ್ಯಾಕಾಗಿರುವಲ್ರಕ್ಕ ಹಿಂಗೆ ತಗೊಂಡು ವೈರ್ನಾಗ ತಗೊಂಡು ಅದ್ರಾಗ ಬಿಟ್ಟು ಆ ಕಡೆ ಬಿಟ್ಬಿಡ್ತೀನಿ, ನಂದು ಇಷ್ಟೇ ಡ್ಯೂಟಿ ಅಂತದ. ಅದು ಸ್ವಾಮಿಗಳು ಪ್ರವಚನ ಮಾಡ್ತಾರ, ನಾ ಕೇಳಬೇಕು ಅಂತ ಇದಕ್ಕಿರಂಗಿಲ್ಲ. ಇದು ಜಡ. ಗುರು ಹಂಗಲ್ಲ, ಚೇತನನಿದ್ದಾನೆ, ಜಾಗೃತನಾಗಿದ್ದಾನೆ. ಅದಕ್ಕೆ ಮೇರುವಿಗೆ ಸಮವೆನಲು ಕೇಳದು ಜಾಡ್ಯವಿರುತ್ತಿಹುದು. ಮಾರಹರ ವಿಷಕಂಠನಿರಲಿಕ್ಕೆ ಮನ್ಮಥ ವೈರಿ ಆಗಿರ್ತಕ್ಕಂಥ ವಿಷಕಂಠ ಪರಮಾತ್ಮದನ ಅಂದ್ರೂ ಸಹಿತ ಗುರುವಿಗೆ ಸಮ ಅಲ್ಲ. ಯಾಕ ಅಂತ ಕೇಳಿದರೆ ಅವನ ಕಂಠದಲ್ಲಿ ವಿಷ ಅದ, ಗುರುವಿನ ಕಂಠದಲ್ಲಿ ಅಮೃತ ಅದ. ಅದಕ್ಕೆ ಇಲ್ಲಿ ಏನದ ಅಂದರೆ ಉಪಮೆ ಕೊಡಲಿಕ್ಕೆ ಬರಂಗಿಲ್ಲ, ಉದಾಹರಣೆ ಕೊಡಲಿಕ್ಕೆ. ಗುರುವಿನ ಸರಿಸಮಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಗುರುಗೀತೆಯೊಳಗೆ ನಗರೋರಧಿಕಂ 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 ಅಂತ 3 ಸಲ ಹೇಳಿದ್ದಾರೆ. ಯಾಕ ಅಂತ ಕೇಳಿದರೆ, ಒಂದು ಸಲ ಹೇಳಿದ್ದು ಪಾತಾಳ ಲೋಕದಲ್ಲಿ ಗುರುವಿನ ಸಮಾನ ಯಾರೂ ಇಲ್ಲ, ಭೂಲೋಕದಲ್ಲಿ ಗುರುವಿನ ಸಮಾನ ಯಾರೂ ಇಲ್ಲ, ದೇವಲೋಕದಲ್ಲಿ ಗುರುಗಳ ಸಮಾನ ಯಾರೂ ಇಲ್ಲ. ಅದಕ್ಕೆ 3 ಸಲ ಹೇಳಿದ್ದಾರೆ. ಒಂದು ಸಲ ಏನದ ಅಂತ ಕೇಳಿದ್ರೆ, ಪರಮಾತ್ಮ ಧ್ಯಾನಾಸಕ್ತನಾಗಿ ಕೂತಿದ್ದ. ಪರಮಾತ್ಮ ಜಗತ್ತಿಗೆ ಒಡೆಯ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತಾರೆ. ಜಗತ್ತಿಗೆ ತಂದೆ ತಾಯಿ ಮತ್ತು ದೇವರು ಅವರೇ. ಪರಮಾತ್ಮ ತಪಸ್ಸಿಗೆ ಕೂತಾಗ ಪಾರ್ವತಿ ಕೇಳ್ತಾಳ, ತಪಸ್ಸು ಮುಗಿಸ್ಕೊಂಡು ಬಂದ ಮೇಲೆ, ಅಲ್ಲ ಭೂಲೋಕದೊಳಗೆ ಎಲ್ಲ ಜೀವಿಗಳು ನಮ್ಮನ್ನೇ ಪೂಜೆ ಮಾಡ್ತಾರ, ನಮ್ಮನ್ನೇ ದೇವರು ಅಂತಾರ, ಮತ್ತು ನೀನು ಕಣ್ಮುಚ್ಚಿಕೊಂಡು ನಿನಗಿಂತ ದೊಡ್ಡದು ಯಾವುದೈತೆ ದೇವರು, ನೀನು ಯಾಕೆ ಕಣ್ಮುಚ್ಚಿಕೊಂಡು ಕುಂತಿದ್ದೀಯ ಅಂತ ಪರಮಾತ್ಮನಿಗೆ ಪಾರ್ವತಿ ಪ್ರಶ್ನೆ ಮಾಡ್ತಾಳೆ. ನಾನು ಮಹಾದೇವ, ಮಹಾದೇವನಿಗೆ ಒಬ್ಬ ದೇವನಿದ್ದಾನೆ, ಅವನು ಗುರುದೇವ ಅಂತ ಹೇಳಿದ. ಮಹಾದೇವನಿಗೆ ದೇವನೊಬ್ಬನಿದ್ದಾನೆ, ಅವನು ಗುರುದೇವ. ಅದಕ್ಕೆ ನನ್ನ ಗುರುವಿನ ಧ್ಯಾನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಪರಮಾತ್ಮ ಪಾರ್ವತಿಗೆ ಉಪದೇಶ ಮಾಡಿ ಹೇಳ್ತಾ ಇದ್ದಾನೆ. ಇನ್ನು ದೇವಾನುದೇವತೆಗಳೇ ಗುರು ಭಜನೆಯನ್ನು ಮಾಡಿದ್ದಾರೆ ಅಂದಮೇಲೆ, ನೀನು ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ಮನುಷ್ಯತ್ವದಿಂದ ಬಾಳಬೇಕು ಅಂತ ಇಚ್ಛೆ ಇದ್ದರೆ ನೀನು ಗುರು ಭಜನೆಯನ್ನು ಮಾಡು. ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ನಾನು ಹುಟ್ಟೀನಿ, ನಾನು ಬೆಳೆದೀನಿ, ನಾನು ಇಂಥ ಜಾತಿಯವನು, ನಾನು ಇಂಥ ಹೆಸರಿನವನು ಅಂತಕ್ಕಂಥ ಅಭಿಮಾನವನ್ನಿಟ್ಟುಕೊಂಡು ನಾವೆಲ್ಲರೂ ಎದೆ ಉಬ್ಬಿಸಿ ಅಡ್ಡಾಡುತ್ತೀವಿ. ಅದಕ್ಕೆ ಗುರು ಹೇಳ್ತಾ ಇದ್ದಾನೆ, ಇವು ಯಾವು ನಿನಗೆ ಸಂಬಂಧ ಇಲ್ಲ. ನೀನು ಪರಬ್ರಹ್ಮ ಸ್ವರೂಪ ಇದ್ದಿ, ನೀನು ಲಿಂಗ ಸ್ವರೂಪ ಇದ್ದಿ, ನೀನು ಲಿಂಗವೇ ನೀನಿದ್ದಿ. ನೀನು ವಿಚಾರ ಮಾಡಲಾರ್ದದಕ್ಕೆ ನೀನು ಏನಾಗಿದ್ದೆ ಅಂತ ಕೇಳಿದರೆ, ಈ ಹುಟ್ಟು ಸಾವು ಬಂಧನದೊಳಗೆ ಸಿಲುಕಿದ್ದಿ. ಗುರು ಸನ್ನಿಧಾನದಲ್ಲಿ ಬಂದು ವಿಚಾರ ಮಾಡಿದೆ ಅಂತಂದರೆ ಈ ಹುಟ್ಟು ಸಾವುಗಳಂತಕ್ಕಂಥವು ಮುಕ್ತಾಯಗೊಳ್ತಾ ಇದ್ದಾವೆ. ಅದಕ್ಕೆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಉಳಿದು ಸುಖ ಹೆಂಗದವ ಲೌಕಿಕದೊಳಗೆ ಅಂತ ಕೇಳಿದರೆ, ಸುಖದ ಭಾಸವೇ ಹೊರತು ಒರಿಜಿನಲ್ ಸುಖ ಅಲ್ಲ. ಇಲ್ಲಿ ಒರಿಜಿನಲ್ ಸುಖ ಏನದ ಅಂತ ಕೇಳಿದರೆ, ನಾನು ಲಿಂಗ ಸ್ವರೂಪನಿದ್ದೇನೆ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತಕ್ಕಂಥ ಅನುಭವ ಜ್ಞಾನವನ್ನು ಗುರುವಿನಿಂದ ನೀನು ಪಡೆದಿ ಅಂತಂದರೆ ನೀನು ನಿತ್ಯ ಸುಖಿ. ನಿನಗೆ ದುಃಖ ಅನ್ನುವಂಥದ್ದಿಲ್ಲ. ದುಃಖ ಬರಕತ್ಯದ ಅಂತಂದರೆ ನೀನು ಅಲ್ಪ ಸುಖಿ, ಪೂರ್ಣ ಸುಖಿ ನೀನಲ್ಲ. ಅದಕ್ಕೆ ಇಲ್ಲಿ ಪರಮ ಸುಖ ಯಾವುದು ಅಂತ ಕೇಳಿದರೆ, ನನ್ನನ್ನು ನಾನು ತಿಳಿದು ಇಲ್ಲಿ ಪರಬ್ರಹ್ಮ ಸ್ವರೂಪವಾಗುವುದು, ಲಿಂಗ ಸ್ವರೂಪವಾಗುವುದು. ಅದಕ್ಕೆ ಆ ಕೆಲಸ ಯಾರು ಮಾಡಿದ್ದಾರೆ ನಿನಗ ಅಂತ ಕೇಳಿದರೆ ಗುರುದೇವ ಮಾಡಿದ್ದಾನೆ. ಅದಕ್ಕೆ ನೀನು ಗುರು ಭಜನೆಯನ್ನು ಮಾಡು ಅಂತ ಹೇಳಿದರು. ಭವಿ ಎಂಬುದು ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ. ನಾವೆಲ್ಲರೂ ಮೊದಲು ಭವಿಗಳು, ಯಾರೇ ಇದ್ದರೂ ಸಹಿತ, ಯಾವ ಜಾತಿಯಲ್ಲೇ ಹುಟ್ಟಿದರೂ ಸಹಿತ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರೋ ದ್ವಿಜ ಉಚ್ಯತೆ ವೇದ ಪಠನಾತ್ ವಿಪ್ರ ಬ್ರಹ್ಮ ಜಾನಾತೀತಿ ಇತಿ ಬ್ರಾಹ್ಮಣ. ಇದು ಧರ್ಮ. ಇವತ್ತು ಹುಡುಗರು
ಜಂಗಮರ ಮಕ್ಕಳು ಏನದ ಅಂತ ಕೇಳಿದರೆ, ಜಂಗಮರ ಮಕ್ಕಳು ಅನ್ನೋದು ಬಿಟ್ಟರೆ ಅವ್ರಿಗೆ ಯಾವ ಪವರ್ ಇದ್ದಿಲ್ಲ. ಇವತ್ತು ಗುರುಗಳೇನದ ಅಂತ ಕೇಳಿದರೆ ಸಂಸ್ಕಾರ ಕೊಟ್ಟು, ಅವು ಮೊದಲು ಭವಿಯಾಗಿದ್ದವು. ಹುಟ್ಟ್ಯಾರ ಜಂಗಮರ ಹೊಟ್ಟೆಯಲ್ಲಿ ಖರೆ, ಆದರೆ ಗುರು ದೀಕ್ಷೆ ಇಲ್ಲ, ಗುರು ಹಸ್ತ ತಲೆಗೆ ಮುಟ್ಟಿಲ್ಲ ಅಂತಂದಮೇಲೆ ಅವು ಭವಿಗಳೇ. ಯಾರಿಗೆ ಉಪದೇಶ ಇಲ್ಲ, ಯಾರು ಗುರು ಭಜನೆ ಮಾಡುವುದಿಲ್ಲ, ಯಾರು ದೈವ ಭಜನೆ ಮಾಡುವುದಿಲ್ಲ, ಅವರು ಯಾರೇ ಇದ್ರೂ ಸಹಿತ ಅವರು ಭವಿಗಳು. ಅವನು ಯಾವುದೇ ಜಾತಿಯವನಾಗಿರಲಿ. ಅಪ್ಪ ಬಸವಣ್ಣಂತರ ಆವನಾದಡುಂ ಶ್ರೀ ಮಹಾದೇವನ ನೆನೆಯುವವನ ಬಾಯ್ತಾಂಬೂಲವ ಮೆಲುವೆ, ಬೀಳುಡಿಗೆಯ ಹೊದಿವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಅಂತೇಳಿದ್ದಾನೆ. ಯಾರೇ ಆದರೂ ಸಹಿತ ನಾವು ಏನು ಮೊದಲೆಲ್ಲ ಭವಿಗಳು. ನಮಗೆ ಶಿವಧ್ಯಾನ ಗುರುಧ್ಯಾನ ಮಾಡುವಂಥದ್ದನ್ನು ಯಾವಾಗ ನಾವು ಕಲ್ತುಕೊಂಡಿವೋ ಆವಾಗ ನಮಗೇನದ ಅಂತ ಕೇಳಿದ್ರೆ ಒಂದು ಬಿರುದು ಬಂತು. ಏನು? ಭಕ್ತ ಅನ್ನುವಂಥ ಬಿರುದು ಬಂತು. ಮೊದಲು ನಾವು ಭವಿಗಳು, ನದರಂತರದಲ್ಲಿ ಗುರುದರ್ಶನವಾದ ಮೇಲೆ ನಾವು ಭಕ್ತರು. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ, ಗುರುವಿನ ಯಾಕೆ ಧ್ಯಾನ ಮಾಡಬೇಕು ಅಂದರೆ, ನೀನು ಮೊದಲು ಭವಿ ಇದ್ದಿ, ನಿನಗೆ ಭಕ್ತ ಅನ್ನುವಂಥ ಪ್ರಶಸ್ತಿಯನ್ನು ಗುರು ಕೊಟ್ಟ. ನೀನು ಭಕ್ತನಾದ ಮೇಲೆ ಗುರು ಭಜನೆಯನ್ನು ಸದಾವಕಾಲ ನೀನು ಮಾಡುತ್ತಾನೇ ಇರಬೇಕು, ದೇವ ಭಜನೆಯನ್ನು ಮಾಡ್ತಾನೇ ಇರಬೇಕು. ಮಾಡಂಗಿಲ್ಲ ಅಂತಂದರೆ ಅದು ಕೆಲಸ ಅಲ್ಲದು, ನೀನು ಮಾಡಲಿಕ್ಕೇ ಬೇಕು. ಮತ್ತು ಕೊನೆಗೊಂದು ಮಾತಂತಾಳ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನು ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ಏನು ಮಾಡ್ಯಾನ ಗುರು ಅಂತ ಕೇಳಿದರೆ, ಚನ್ನಮಲ್ಲಿಕಾರ್ಜುನ ಅಂದರೆ ಲಿಂಗ, ಪರಬ್ರಹ್ಮ. ಅದನ್ನು ಏನದ ಅಂದರೆ ನಿನಗೆ ಕೊಟ್ಟು ಏನದ ಅಂದರೆ ನೀನು ಲಿಂಗ ಸ್ವರೂಪ. ಜಗದ್ಗುರು ರೇಣುಕ ಭಗವತ್ಪಾದಾಚಾರ್ಯರು ಸಿದ್ಧಾಂತ ಶಿಖಾಮಣಿ ಒಳಗೆ ಬರೆದ ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ, ತಸ್ಮಾತ್ ಲಿಂಗಂ ಅಹಂ ಸದಾ. ಲಿಂಗ ಬಿಟ್ಟು ಜಗತ್ತಿನಲ್ಲಿ ಏನೂ ಇಲ್ಲ, ಜಗತ್ತಿನ ತುಂಬೆಲ್ಲ ಲಿಂಗವೇ ಅದ. ನಾವು ಆರಾಧನೆ ಮಾಡ್ತಕ್ಕಂಥವರು ಬೇರೆ ಬೇರೆ ವಿಧಾನದಿಂದ ನಾವು ಮಾಡ್ತೇವೆ. ನಾವೇನು ಮಾಡ್ತೀವಿ? ಷೋಡಶೋಪಚಾರ ಪೂಜಾ ಮಾಡಿ 108 ಬಿಲ್ಲುಪತ್ರೆಗಳನ್ನಿಟ್ಟು ಹೂಪತ್ರೆಗಳನ್ನಿಟ್ಟು ನಾವು ಧೂಪ ದೀಪ ನೈವೇದ್ಯ ಕರ್ಪೂರ ಗಂಟೆ ಇವೆಲ್ಲ ಮಾಡಿಕೊಂಡು ಏನದ ಅಂತ ಕೇಳಿದರೆ ನಾವು ಇಷ್ಟಲಿಂಗವನ್ನು ನಾವು ಪೂಜೆ ಮಾಡುತ್ತೇವೆ. ಕೆಲವರು ಸ್ಥಾವರ ಲಿಂಗವನ್ನು ಏನದ ಅಂತ ಕೇಳಿದರೆ ಅವರು ಆ ಪ್ರಕಾರ ಪೂಜೆ ಮಾಡುತ್ತಾರೆ. ಮತ್ತೊಂದು ಧರ್ಮದವರು ಮತ್ತೊಂದು ಪ್ರಕಾರದ ಪೂಜೆ ಮಾಡುತ್ತಾರೆ. ಎಲ್ಲರೂ ಜಗತ್ತಿನೊಳಗೆ ಒಳ ಹೊಕ್ಕೊಂಡು ನೋಡಿದರೆ ಒಂದಿಲ್ಲದ ಒಂದು ದೃಷ್ಟಿಯಿಂದ ಲಿಂಗ ಪೂಜೆನೇ ಮಾಡ್ತಾರೆ, ಲಿಂಗ ಪೂಜೆನೇ ಮಾಡ್ತಾರೆ. ಯಾಕೆ ಅಂದರೆ ಲಿಂಗ ಲಯಗಮನ ರೈತತ್ವಾತ್ ಲಿಂಗಮಿತ್ಯುಚ್ಯತೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಬರೀತಾರೆ ಭಗವತ್ಪಾದಾಚಾರ್ಯರು, ಲಯಗಮನ ಸರದಾಡಲಿಕ್ಕೆ ಬಾರದೇ ಇರತಕ್ಕಂಥದ್ದು ಲಿಂಗ. ಅಂಥ ಲಿಂಗ ಜಗದ್ವ್ಯಾಪಕವಾಗಿದೆ. ಅಂಥ ಲಿಂಗದ ಮಹಿಮೆಯನ್ನು, ಲಿಂಗದ ವಿಚಾರವನ್ನು ನಿನಗೆ ತಿಳಿಸಿ ಅಂಗೈಯೊಳಗೆ ನಿನಗೆ ಕೊಟ್ಟು ಇದನ್ನು ನೀನು ಏನದ ಅಂತ ಕೇಳಿದರೆ ಪೂಜಾ ಮಾಡ್ತಾ 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 ಲಿಂಗ ಸ್ವರೂಪವೇ ನೀನಾಗು. ಇದು ಗುರುವಿಂದ ಗುಟ್ಟು ಏನದ ಅಂತ ಕೇಳಿದರೆ ಮಾಡ್ತಾ 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 ನೀನು ಲಿಂಗ ಸ್ವರೂಪನೇ ಆಗು. ಹೆಂಗೆ ಸಮುದ್ರ ನೋಡಲಿಕ್ಕೆ ಹೋದಂಥ ಉಪ್ಪಿನ ಗೊಂಬೆ ವಾಪಸ್ ಇಷ್ಟು ಆಳ ಸಮುದ್ರ ಐತೆ ಅಂತ ಬಂದು ಹೇಳಲಿಲ್ಲ, ಯಾಕಂದರೆ ಸಮುದ್ರ ಸ್ವರೂಪವೇ ಆಯಿತು. ಅದರಂತೆ ಕಟ್ಟಿಗೆ ಬೆಂಕಿಯನ್ನು ನೋಡಲಿಕ್ಕೆ ಹೋದಂಥ ಕಟ್ಟಿಗೆ ಬೆಂಕಿಯ ಸ್ವರೂಪವೇ ಹೆಂಗಾಯಿತು, ಅದರಂಗ ನೀನು ಗುರುವಿನ ಅನುಗ್ರಹದಿಂದ ಲಿಂಗ ಪೂಜೆಯನ್ನು ಮಾಡ್ತಾ 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 ನೀನು ಏನದ ಅಂದರೆ ಲಿಂಗ ಸ್ವರೂಪನೇ ಆಗುತ್ತೆ. ಅದಕ್ಕೆ ಚನ್ನಮಲ್ಲಿಕಾರ್ಜುನನ ತಂದೆಯನ್ನು ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಹೇಳಿದ ಹಾಗೆ ಇಲ್ಲಿ ನೀನು ಗುರು ಭಜನೆಯನ್ನು ಮಾಡು. ಒಳ್ಳೆ ಸುಕರ್ಮ ವೃತ್ತಿ, ಒಳ್ಳೆ ಕರ್ಮಗಳನ್ನು ಮಾಡು, ಕೆಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ. ನೀನು ಒಳ್ಳೆ ಕರ್ಮ ಅಂತಕ್ಕಂಥದ್ದು ಮಾಡಿದೆ ಅಂದರೆ ನಿನಗೆ ಒಳ್ಳೆಯದು ಪ್ರಾಪ್ತವಾಗುತ್ತೆ. ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲಗಳನ್ನು ನೀನೇ ಅನುಭವಿಸಬೇಕಾಗುತ್ತೆ.
ಅದಕ್ಕೆ ಸಹಜಕ್ಕೆ ಕನ್ನಡದೊಳಗೆ ಹೇಳಿದ್ದಾರೆ, ಮಾಡಿದ್ದುಣ್ಣು ಮಹಾರಾಯ ಅಂತ. ಎಷ್ಟು ಸರಳ ಹೇಳ್ಯಾರ ನೋಡಿ. ಮಾಡಿದ್ದು ಉಣ್ಣು, ನೀ ಏನು ಮಾಡುತ್ತಿ ಅದನ್ನೇ ಉಣ್ಬೇಕು. ಇನ್ನೊಬ್ಬರು ಉಣ್ಣೋದು ನೋಡಿ ನನಗೆ ಅದು ಬೇಕಾಗಿತ್ತು ಅಂದರೆ ಸಿಗೋದಿಲ್ಲ. ನೀ ಏನು ಮಾಡುತ್ತಿದ್ದಿ ಅದು ನಿನಗೆ ಪ್ರತಿಫಲ ಸಿಗುತ್ತದೆ. ಈ ರೀತಿಯಿಂದ ನೀನು ತಪಸ್ಸನ್ನು ಶರೀರದಿಂದ ಮಾಡುವಂಥವನಾಗು. ಇದು ಶಾರೀರಿಕ ತಪಸ್ಸು. ಇವತ್ತು ಅವಸರದ ಅಂತ ತಿಳ್ಕೊಂಡು ನಿನ್ನೆ ವಿಷಯನೇ ಸ್ವಲ್ಪ ಮುಂದುವರಿಸದ. ನಾಳೆಗೆ ಯಥಾಪ್ರಕಾರವಾಗಿ ಹರಪೂಜೆ, ಶರಣ ಸೇವೆ, ಈ ವಿಚಾರವನ್ನು ನಾಳಿನ ದಿವಸ ಮತ್ತೆ ಯಥಾಪ್ರಕಾರ ನಿಮಗೆ ತಿಳಿಸ್ತದಂತೇಳಿ